ಇನ್ನು ಸಾಕಷ್ಟು ಜನರಿಗೆ ಹೆಣ್ಮಕ್ಳಿಗೆ ಅದರಲ್ಲೂ ಲಿಪ್ಸ್ ಬ್ಲ್ಯಾಕ್ ಇರುತ್ತೆ. ಕೆಲವರು ಸ್ಮೋಕ್ ಮಾಡ್ಬೋದು ಅಥವಾ ಕಾಸ್ಮೆಟಿಕ್ಸ್ ಇಂದ ಲಿಪ್ಸ್ ಬ್ಲ್ಯಾಕ್ ಆಗಿರ್ಬೋದು, ಸಾಕಷ್ಟು ರೀಸನ್ಸ್ ಇರುತ್ತೆ. ಬಟ್ ಅವರಿಗೆ ಒಂದು ಪಿಂಕ್ ಲಿಪ್ ಬೇಕು ಅನ್ನುವಂಥದ್ದು ಒಂದು ಆಸೆ ಕೂಡ ಇರುತ್ತೆ. ಸೊ ಇಲ್ಲಿ ಪ್ರೋ ವೈಟಲ್ ಹೆಲ್ತ್ ಅಲ್ಲಿ ಲಿಪ್ ಕರೆಕ್ಷನ್ಗೆ ಯಾವ ಥರದೊಂದು ಟ್ರೀಟ್ಮೆಂಟ್ ಇದೆ ನೋಡಿ, ಡಾರ್ಕ್ ಲಿಪ್ಸ್ ಅಥವಾ ಹೈಪರ್ ಪಿಗ್ಮೆಂಟೆಡ್ ಲಿಪ್ಸ್ ಅಂತ ಹೇಳ್ತೀವಿ. ಸೊ ಇದೇನಾಗುತ್ತೆ ಅಂತಂದರೆ ನ್ಯಾಚುರಲಿ ನಿಮಗೆ ಲಿಪ್ ಅಂದರೆ ಪಿಂಕಿಶ್ ಇಟ್ಕೋಬೇಕು ಅಂತಂದರೆ ನೀವು ರೆಗ್ಯುಲರ್ಲಿ, ಇವಾಗ ಕೆಲವ್ರಿಗೆ ಅಭ್ಯಾಸ ಇರುತ್ತೆ ಡ್ರೈ ಲಿಪ್ ಆಗಿದ ತಕ್ಷಣ ಸಲೈವ ಅಪ್ಲೈ ಮಾಡ್ತಾ ಇರ್ತಾರೆ. ಸೊ ಅಥವಾ ಡ್ರೈ ಲಿಪ್ನ ಪದೇ ಪದೇ ಕಿತ್ತುವಂಥದ್ದು. ಸೊ ಇದೇನಾಗುತ್ತೆ, ಡ್ಯಾಮೇಜ್ ಮಾಡೋಕ್ಕೆ ಶುರು ಮಾಡುತ್ತೆ ಲಿಪ್ಸ್ನ. ಸೊ ಅದರಿಂದ ಕೂಡ ನಿಮಗೆ ಡಾರ್ಕ್ ಲಿಪ್ಸ್ ಬರ್ಬೋದು. ಇನ್ನು ಕೆಲವರು ಸ್ಮೋಕಿಂಗ್ ಅಭ್ಯಾಸ ಇರುತ್ತೆ. ಸೊ ಸ್ಮೋಕಿಂಗ್ ಅಭ್ಯಾಸ ಇದ್ದವ್ರಿಗೆ ನೀವು ನ್ಯಾಚುರಲಿ ನೋಡ್ತೀರಾ ದರ್ ಇಸ್ ಅ ಡಾರ್ಕ್ ಲಿಪ್ಸ್. ಇನ್ನು ಕೆಲವರು ಪ್ರಾಡಕ್ಟ್ಸ್ ಯೂಸೇಜ್ ಅಂದರೆ ನೀವು ಲಿಪ್ ಬಾಮ್ ಇರ್ಬೋದು ಅಥವಾ ಲಿಪ್ಸ್ಟಿಕ್ಸ್ ಇರ್ಬೋದು, ಇದನ್ನ ನೀವು ಕೆಲವು ಒಳ್ಳೆ ಕ್ವಾಲಿಟಿ ಅಂಥದ್ದು ಯೂಸ್ ಮಾಡ್ತು ಅಂತಂದರೆ ಈ ಥರ ಆಗೋದಿಲ್ಲ. ಬಟ್ ಏನಾದರೂ ರೆಗ್ಯುಲರ್ ಯೂಸೇಜ್ ಆಫ್ ಕೆಮಿಕಲ್ಸ್ ಇರ್ಬೋದು ಅಥವಾ ಹೈ ಪ್ರಾಡಕ್ಟ್ ಯೂಸೇಜ್ ಇರ್ಬೋದು, ಆ ಥರ ಮಾಡಿದಾಗ ಏನಾಗುತ್ತೆ, ಪಿಂಕ್ ಇರೋ ಲಿಪ್ಸ್ ನಿಮಗೆ ಡಾರ್ಕ್ ಆಗೋಕ್ಕೆ ಶುರು ಆಗ್ತಾ ಹೋಗುತ್ತೆ. ಬಟ್ ನಿಮಗೆ ಇದನ್ನು ಇಮಿಡಿಯೇಟ್ಲಿ ಕಡಿಮೆ ಮಾಡ್ಕೋಬೇಕು ಅಥವಾ ವೇಗವಾಗಿ ಅದನ್ನು ಸರಿಪಡಿಸ್ಕೋಬೇಕು ಅಂತಂದರೆ, ಒಂದು ನಮ್ಮ ಕ್ಲಿನಿಕಲ್ಲಿ ಮೈಕ್ರೋ ನೀಡ್ಲಿಂಗ್ ಅಂತ ಮಾಡ್ತೀವಿ. ನಿಮ್ಮ ಸ್ಕಿನ್ನಿಗೆ ಬೇಕಾಗಿರುವಂತಹ ಸೀರಮ್ ಅಂದರೆ ವಿಚ್ ಈಸ್ ಗುಡ್ ಫಾರ್ ಸ್ಕಿನ್, ಅದನ್ನು ನಾವು ಅಪ್ಲೈ ಮಾಡಿ ನಿಮಗೆ ಮೈಕ್ರೋ ನೀಡ್ಲಿಂಗ್ ಮಾಡ್ತೀವಿ. ಸೊ ಮೈಕ್ರೋ ನೀಡ್ಲಿಂಗ್ ಹೇಗೆ ಮಾಡ್ತೀವಿ ಅಂತಂದರೆ, ನಿಮಗೆ ಮೈಕ್ರೋ ಪೋರ್ಸ್ ಕ್ರಿಯೇಟ್ ಆಗುತ್ತೆ ಲಿಪ್ಸ್ ಮೇಲೆ. ಸೊ ಅವಾಗ ಏನಾಗುತ್ತೆ, ಸೀರಮ್ ಅಪ್ಲಿಕೇಶನ್ ಮಾಡ್ತಾ ಮಾಡ್ತಾ ನಿಮಗೆ ಅದು ಮೈಕ್ರೋ ನೀಡ್ಲಿಂಗ್ ಮಾಡಿದಾಗ ಹೊಸ ಸೆಲ್ ಉತ್ಪತ್ತಿ ಆಗುತ್ತೆ. ಬಿಕಾಸ್ ಅಲ್ಲಿ ರಿಪೇರಿಂಗ್ ಸೆಲ್ಸ್ ಉತ್ಪತ್ತಿ ಆಗೋದ್ರಿಂದ ಸೊ ಅಲ್ಲಿ ಏನಾಗುತ್ತೆ, ನಿಮ್ಗೆ ನ್ಯಾಚುರಲಿ ಲಿಪ್ಸು ಪಿಂಕ್ ಆಗೋಕ್ಕೆ ಶುರು ಆಗುತ್ತೆ. ಇನ್ನು ಒಂದು ಲೇಸರ್ ಡಿಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ. ಸೊ ಲೇಸರ್ ಡಿಪಿಗ್ಮೆಂಟೇಷನ್ ಅಂತ ಅಂದರೆ ನಿಮಗೆ ಲೇಸರ್ ಮೂಲಕ ನಾವು ಟ್ರೀಟ್ಮೆಂಟ್ ಕೊಡುವಂಥದ್ದು ಡಾರ್ಕ್ ಲಿಪ್ಸ್ಗೆ. ಸೊ ಇದರಲ್ಲಿ ಏನಾಗುತ್ತೆ, ನಿಮಗೆ ಡಾರ್ಕ್ ಲಿಪ್ ಕರೆಕ್ಷನ್ಸು ಕೂಡ ಹೆಲ್ಪ್ ಆಗುತ್ತೆ. ಇನ್ನೂ ಒಂದು ಪರ್ಮನೆಂಟ್ ಇದು ಮೇಕಪ್ದು ಲಿಪ್ ಕರೆಕ್ಷನ್ ಅಂತ ಹೇಳ್ತೀವಿ. ಸೊ ಆ್ಯಸ್ ಅ ಡರ್ಮಟಾಲಜಿಸ್ಟ್ ಆ್ಯಂಡ್ ಕಾಸ್ಮೆಟಾಲಜಿಸ್ಟ್ ನಾನು ಇದನ್ನು ಯೂಶಲಿ ಸಜೆಸ್ಟ್ ಮಾಡಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ಅದು ರಿಕ್ವೈರ್ಮೆಂಟ್ ಇರೋ ತನಕ. ಸೊ ಇದೇನಂತಂದರೆ ನಿಮಗೆ ಪಿಗ್ಮೆಂಟ್ನ ಇಂಡ್ಯೂಸ್ ಮಾಡ್ತೀವಿ ಆ್ಯಸ್ ಅ ಟ್ಯಾಟೂ ಆನ್ ದ ಲಿಪ್ಸ್. ಅಂದರೆ ವಿತ್ ಆಲ್ ಎಸೆಪ್ಟಿಕ್ ಪ್ರಿಕಾಷನರಿ ಮೆಥಡ್ಸ್ ಯೂಸ್ ಮಾಡಿಕೊಂಡು ನಾವು ಅದನ್ನು ಮಾಡಬಹುದು. ಬಟ್ ಏನಾಗುತ್ತೆ ಅಂತಂದರೆ ಇದು ಹೊರಗಡೆಯಿಂದ ಪಿಗ್ಮೆಂಟ್ ಅದು. ಸೊ ಅದನ್ನು ನಾವು ಇಂಡ್ಯೂಸ್ ಮಾಡುವಂಥದ್ದು. ಸೊ ಎಷ್ಟೊಂದು ಜನಕ್ಕೆ ಅದು ಮಿತ್ ಇದೆ, ಅಂದರೆ ಅದನ್ನ ಒಂದ್ಸತಿ ಮಾಡಿಸ್ಬಿಟ್ರೆ ಇನ್ನು ಲೈಫ್ ಲಾಂಗ್ ಮಾಡಿಸೋದೇ ಬೇಡ ಅಂತ. ಬಟ್ ಇದು ಡೆಫಿನೆಟ್ಲಿ ಆ ಥರ ಅಲ್ಲ. ಬಿಕಾಸ್ ನಿಮಗೆ ಲಿಪ್ ಸ್ಕಿನ್ನು ಸೆನ್ಸಿಟಿವ್ ಇರುತ್ತೆ, ಜೊತೆಗೆ ಅದು ಲೇಯರ್ ಬೈ ಲೇಯರ್ ಪ್ರತಿ ಸತಿ ಫಾರ್ಮೇಷನ್ ಆಗೋದ್ರಿಂದ ನೀವು ಆ ಪಿಗ್ಮೆಂಟೇಷನ್ ಮಾಡಿಸಿದ್ರು ಕೂಡ ಲಿಪ್ ಕರೆಕ್ಷನ್ನು ನಿಮ್ಮ ಮಿನಿಮಮ್ 6 months to 1 year ಅಷ್ಟೇ ನಿಮಗೆ ಇರುವಂಥದ್ದು. ಸೊ ಪರ್ಮನೆಂಟ್ ಅಂತ ನಿಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಆ್ಯಸ್ ಅ ಡರ್ಮಟಾಲಜಿಸ್ಟ್ ನಿಮಗೆ ಮೈಕ್ರೋ ನೀಡ್ಲಿಂಗ್ ಮಾಡಿಸೋದು ಉತ್ತಮ, ಜೊತೆಗೆ ಲಿಪ್ ಕರೆಕ್ಷನ್ ಲೇಸರ್ ಥ್ರೂ ಮಾಡಿಸೋದು ಉತ್ತಮ ಅಂತ ಹೇಳ್ಬಹುದು. ಇವಾಗ ಸ್ಕಿನ್ ಬ್ಲ್ಯಾಕ್ ಇದೆ, ಟ್ರೀಟ್ಮೆಂಟ್ ಜೊತೆಗೆ ಸೊ ಲಿಪ್ ಕೇರ್ ಡೈಲಿ ರೂಟೀನ್ ಹೇಗಿರಬೇಕು, ಹೇಗೆ ನಾವು ಲಿಪ್ಪನ್ನು ಬ್ಲ್ಯಾಕ್ ಆಗದೇ ಇರೋ ರೀತಿ ಯಾವಾಗಲೂ ಪಿಂಕಿಶ್ ಥರ ಇಟ್ಕೋಬೇಕು ಅಂದರೆ ಹೇಗೆ ಕೇರ್ ಮಾಡಬೇಕು? ನೋಡಿ, ಲಿಪ್ಸಿಗೆ ಯೂಶ್ವಲಿ ನಾವು ನ್ಯಾಚುರಲಿ ನಿಮ್ಮ ಮಾಯ್ಶ್ಚರ್ನ ಮೇಂಟೈನ್ ಮಾಡಬೇಕು. ಮತ್ತು ಪದೇ ಪದೇ ಸಲೈವ ಅಪ್ಲೈ ಮಾಡುವಂಥದ್ದು ಇರ್ಬೋದು, ಅಥವಾ ಡ್ರೈ ಲಿಪ್ ಇದ್ದಾಗ ಕೀಳಬಾರ್ದು ಅದನ್ನು. ಅಂದರೆ ಲಿಪ್ಸ್ನ ನೀವು ಡ್ರೈ ತುಂಬ ಆಗಿ ಚಾಪ್ ಲಿಪ್ಸ್ ಅಂತ ಹೇಳ್ತೀವಿ, ಅಂದರೆ ಕಟ್ ಆಗ್ತಾ ಇರುತ್ತೆ. ಸೊ ಅಂಥದ್ದನ್ನು ನೀವು ಪೀಲ್ ಮಾಡ್ತಾ ಇರಬಾರ್ದು. ಪದೇ ಪದೇ ಪೀಲ್ ಮಾಡಿದಂಗೂ ಏನಾಗುತ್ತೆ, ಓವರ್ ಸೆನ್ಸಿಟಿವ್ ಆಗುತ್ತೆ ಮತ್ತು ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸೊ ನೀವೇನಂತಂದರೆ ಪ್ರತಿ ಸತಿನೂ ನಿಮಗೆ ಚಾಪ್ಸ್ ಲಿಪ್ಸ್ ಇದೆ ಮತ್ತು ಅದು ಡ್ರೈ ಆಗ್ತಿದೆ ಅಂತ ಹೇಳಿದಾಗ ನೀವು ಅದಕ್ಕೆ ಮಾಯ್ಶ್ಚರೈಸರ್ಸ್ನ ಅಪ್ಲೈ ಮಾಡಬೇಕಾದ್ರೆ ಲಿಪ್ ಬಾಮ್ನ ಅಪ್ಲೈ ಮಾಡಬೇಕಾಗತ್ತೆ ರೆಗ್ಯುಲರ್ಲಿ, ಅಂದರೆ ಮಾರ್ನಿಂಗ್ ಮತ್ತು ನೈಟ್. ಸೊ ಇದು ನ್ಯಾಚುರಲ್ ಮಾಯ್ಶ್ಚರ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ. ಜೊತೆಗೆ ನೀವು ಇವಾಗ SPF ಇರೋವಂಥದ್ದೇ ಲಿಪ್ ಬಾಮ್ಸ್ ಬರ್ತಾ ಇದೆ. ಸೊ ನೀವು ತುಂಬ ಹಾರ್ಶ್ ಸನ್ ರೇಸ್ ಹೊರಗಡೆ ಹೋಗ್ತಿದ್ದೀರಾ ಅಂತ ಹೇಳಿದಾಗ ಈ ಥರ ಲಿಪ್ ಬಾಮ್ಸ್ನ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ನ್ಯಾಚುರಲಿ ಮನೆಯಲ್ಲೇ ನಿಮಗೆ ಅಕಸ್ಮಾತ್ ಅಂದರೆ ಓವರ್ ಸ್ಕ್ರಬ್ಬಿಂಗ್ ಅಂತ ನಾವು ಹೇಳ್ತೀವಿ. ಕೆಲವರು ಏನು ಮಾಡ್ತಾರೆ, ಲಿಪ್ಸ್ಗೂ ಕೂಡ ಓವರ್ ಸ್ಕ್ರಬ್ಬಿಂಗ್ ಮಾಡ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ, ಯಾಕೆಂದರೆ ದಿನಾ ನೀವು ಸ್ಕ್ರಬ್ ಮಾಡೋದಕ್ಕಾಗೋದಿಲ್ಲ. ಸೊ ದಿನಾ ಸ್ಕ್ರಬ್ ಮಾಡ್ತು ಅಥವಾ ಎಕ್ಸ್ಫೋಲಿಯೇಟ್ ಮಾಡ್ತೀರಾ ಲಿಪ್ಸ್ನ ಅಂತಂದರೆ ಓವರ್ ಡ್ಯಾಮೇಜ್ ಆಗುತ್ತೆ. ಸೊ ಅದನ್ನು ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ನ್ಯಾಚುರಲಿ ನೀವು ಮಾಯ್ಶ್ಚರೈಸರ್ಸ್ ಅಥವಾ ಲಿಪ್ ಬಾಮ್ನ ಯೂಸೇಜ್ ಮಾಡಿಕೊಂಡು ಆ್ಯಂಡ್ ಆದಷ್ಟು ನೀವು
ಬ್ರ್ಯಾಂಡೆಡ್ ಲಿಪ್ಸ್ಟಿಕ್ಸ್ ಇರ್ಬೋದು ಅಥವಾ ಕ್ವಾಲಿಟಿ ಬೇಸ್ಡ್ ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡ್ತೀರಾ ಅಂದರೆ ನಿಮ್ಮ ಲಿಪ್ಸ್ ನೀವು ಡೆಫಿನೆಟ್ಲಿ ನೀವು ಸರಿಪಡಿಸ್ಕೋಬೋದು. ಅಂದರೆ ಟು ಮೇಂಟೈನ್ ದಟ್ ಲಿಪ್ ಕಲರ್ ನೀವು ಸರಿಪಡಿಸ್ಕೋಬಹುದು. ಸೊ ಇವಾಗ ನ್ಯಾಚುರಲ್ ಆಗಿ ಸೊ ನಮ್ಮ ಸ್ಕಿನ್ ಮಾಯಿಶ್ಚರೈಸರ್ ಆಗಿರ್ಬೇಕು ಅಂತಂದ್ರೆ ಸೊ ಎಷ್ಟೋ ಜನ ಹೆಣ್ಮಕ್ಳು ನೀರು ಕುಡಿಯಲ್ಲ. ಸೊ ನಮ್ಮ ಸ್ಕಿನ್ಗೆ ವಾಟರ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂಡ್ ಫ್ರೂಟ್, ಎಸ್ಪೆಷಲಿ ಫ್ರೂಟ್ ಬಗ್ಗೆ ನೀವು ಟಿಪ್ಸ್ ಕೊಡೋದಾದ್ರೆ ಸ್ಕಿನ್ ಚೆನ್ನಾಗಿರ್ಬೇಕು ಅಂದ್ರೆ? ನೋಡಿ, ಪ್ರೊವೈಟಲ್ ಹೆಲ್ತಲ್ಲಿ ಸಾಮಾನ್ಯವಾಗಿ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ನಾವು ಎಲ್ಲ ಥರ ರೀತಿನಲ್ಲೂ ನಾವು ನೋಡ್ತೀವಿ. ಅಂದರೆ ಇವಾಗ ನ್ಯೂಟ್ರಿಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಸ್ಕಿನ್ಗೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇವಾಗ ಬೇಸಿಕಲಿ ಹೈಡ್ರೇಷನ್ ಫಾರ್ ಯೋರ್ ಬಾಡಿ, ಅಂದರೆ ನಿಮ್ಮ ದೇಹ ಎಷ್ಟು ಹೈಡ್ರೇಟ್ ಆಗಿರುತ್ತೆ ನಿಮ್ಮ ಸ್ಕಿನ್ ಅಷ್ಟು ಗ್ಲೋ ಆಗುತ್ತೆ ಅಂತ ಹೇಳ್ತೀವಿ. ಅದರ ಜೊತೆಗೆ ನಿಮ್ಮ ಡಯಟ್ ಕೂಡ ಬ್ಯಾಲೆನ್ಸ್ಡ್ ಇರಬೇಕು. ಸೊ ಡಯಟ್ ಅಂದರೆ ನೀವು ಹಣ್ಣುಗಳು, ತರಕಾರಿಗಳು ಮತ್ತು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ. ಅಂದರೆ ಪ್ರೋಟೀನ್, ಫ್ಯಾಟ್, ಮಿನರಲ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಬ್ಯಾಲೆನ್ಸ್ಡ್ ಆಗಿತ್ತು ಅಂದರೆ ನಿಮ್ಮ ಸ್ಕಿನ್ ಮೇಂಟೈನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ವಾಟರ್ ಈಸ್ ವೆರಿ ಎಸೆನ್ಷಿಯಲ್, ಅಂದರೆ ನೀರು ಚೆನ್ನಾಗಿ ತಗೋಬೇಕು. ಸೊ ಅಡಲ್ಟ್ಸ್ ಅಂತ ಹೇಳ್ತೀವಿ, ಅಂದರೆ ದೊಡ್ಡವರಲ್ಲಿ ನಿಮಗೆ ಮಿನಿಮಮ್ 3 ರಿಂದ 4 ಲೀಟರ್ ಪರ್ ಡೇ ತೊಗೊಳ್ಳೇಬೇಕು ನೀರು. ಸೊ ನೀರು ಜೊತೆಗೆ ನೀವು ಈ ಫ್ರೂಟ್ ಜ್ಯೂಸಸ್ ಇರ್ಬೋದು, ಬಟರ್ ಮಿಲ್ಕ್ ಇರ್ಬೋದು, ಅಥವಾ ಯಾವುದೇ ಥರ ನೀರಿನ ಅಂಶನೂ ಕೂಡ ಇನ್ಕ್ಲೂಡ್ ಮಾಡಬಹುದು. ಸೊ ಹೈಡ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಹಣ್ಣುಗಳು, ಅಂದರೆ ನೀವು ಹೋಲ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಅಂದರೆ ಇವಾಗ ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋವಂಥದ್ದು ಇರ್ಬೋದು, ಅಥವಾ ಬೇರೆ ಥರ ನೀವು ಈ ಏನು ಐಸ್ ಕ್ರೀಮ್ಸ್ ಇರ್ಬೋದು, ಅಥವಾ ಅಂದರೆ ಫ್ರೂಟ್ಸಿಂದ ಮಾಡಿರುವಂಥದ್ದೇ ಫ್ರೂಟ್ಸ್ ಅಂತ ಅಂದ್ಕೊಂಡು ನಾವು ಆಲ್ಟರ್ನೇಟ್ ಹುಡುಕಬಾರ್ದು. ಹೋಲ್ ಫ್ರೂಟ್ ಅಂತ ಹೇಳ್ತೀವಿ. ಫುಲ್ ಹಣ್ಣನ್ನು ತಗೊಳ್ಬೇಕು, ಅದರಿಂದ ಜಾಸ್ತಿ ನ್ಯೂಟ್ರಿಷನ್ ಸಿಗುತ್ತೆ ನಮಗೆ. ಅದ್ರ ಜೊತೆಗೆ ಏನಂತಂದರೆ ನಿಮಗೆ ಬ್ಯಾಲೆನ್ಸ್ಡ್ ಸೀಸನಲ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಮಳೆಗಾಲ, ಚಳಿಗಾಲ, ಬಿಸಿಲುಗಾಲದಲ್ಲಿ ಯಾವ್ಯಾವ ಥರ ಫ್ರೂಟ್ಸ್ ಅವೈಲಬಲ್ ಇರುತ್ತೆ ಆ ಫ್ರೂಟ್ಸ್ನ ನೀವು ತಗೊಳ್ಬಹುದು. ಅದ್ರ ಜೊತೆಗೆ ನೀವು ಏನು ಮಾಡಬೇಕಂದ್ರೆ ಬ್ಯಾಲೆನ್ಸ್ಡ್ ಡಯಟ್ ತಗೊಂಡಾಗ ನಿಮ್ಮ ಸ್ಕಿನ್ ನ್ಯಾಚುರಲಿ ಮೇಂಟೈನ್ ಆಗುತ್ತೆ. ಅಂದರೆ ಇನ್ನೊಂದು, ನಮ್ಮಲ್ಲಿ ಪೇಷಂಟ್ಸ್ ಬಂದಾಗ ನಾವು ಅವರಿಗೆ ಡೀಟೇಲ್ ಬ್ಲಡ್ ಎಕ್ಸಾಮಿನೇಷನ್ಸ್ ಮಾಡಿಸ್ತೀವಿ. ಅಂದರೆ ಡೆಫಿಷಿಯನ್ಸೀಸ್ ಇದೆಯಾ, ಯಾವುದಾದ್ರೂ ವಿಟಮಿನ್ D3 ಇರ್ಬೋದು, ಅಥವಾ B12 ಡೆಫಿಷಿಯನ್ಸೀಸ್ ಇರ್ಬೋದು, ಅಥವಾ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ, ಯಾವುದೇ ಥರ ಡೆಫಿಷಿಯನ್ಸೀಸು. ಸೊ ಈ ಥರದ್ದಿದ್ದಾಗ ನಾವು ನ್ಯೂಟ್ರಿಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಥವಾ ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಮಾಡಿದಾಗ ಅವರಿಗೆ ಯಾವುದು ಕಡಿಮೆ ಅಂಶದಲ್ಲಿ ಉತ್ಪತ್ತಿ ಆಗ್ತಿದೆ ವಿಟಮಿನ್ಸು, ನಾವು ಅದನ್ನು ಕೂಡ ನ್ಯಾಚುರಲಿ ಫುಡ್ ಮೂಲಕ ತೊಗೊಳಕ್ಕೆ ಹೇಳ್ತೀವಿ. ಸೊ ಇದನ್ನು ಬ್ಯಾಲೆನ್ಸ್ ಆಗಿ ಅವರು ಮೇಂಟೈನ್ ಮಾಡಿದ್ರೆ ಸ್ಕಿನ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್.